ನಮಸ್ಕಾರ. ಇವರಿಗೆ ಹಿಂಬಳ ನೋವು ಸುಮಾರು ವರ್ಷಗಳಿಂದ ಇದು ಹಿಂಬಳ ನೋವು ಇತ್ತು. ಇಲ್ಲೆಲ್ಲ ಕಪ್ಪಾದಂಥ ಕಲೆಗಳು ಮತ್ತು ಚರ್ಮ ಕೂಡ ಕಪ್ಪು, ಇಲ್ಲಿಂದ ಕಪ್ಪಗಾಗಿತ್ತು. ಒಂದು ವರ್ಷದಿಂದ ಇವರು ಸುಮಾರು ಕಡೆ ಆಸ್ಪತ್ರೆಗಳಲ್ಲಿ ತೋರಿಸ್ಕೊಂಡು ಮತ್ತು ಇಲ್ಲಿ ಇಂಜೆಕ್ಷನ್ ಕೂಡ ಕೊಡಲಾಗಿತ್ತು. ಆದರೆ ಇವ್ರಿಗೆ ಹಿಂಬಳ ನೋವು ಕಡಿಮೆ ಆಗಿರಲಿಲ್ಲ. ಸೊ ಹಿಂಬಳ ನೋವು ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಇವ್ರಿಗೆ ಕಾಣಿಸ್ಕೊಳ್ತಿದ್ವು. ಇತ್ತೀಚೆಗೆ ಒಂದು ವಾರದ ಹಿಂದುಗಡೆ ಇವರಿಗೆ ಚಿಕಿತ್ಸೆಯನ್ನು ನೀಡಲಾಗಿ ಅಗ್ನಿಕರ್ಮ ಅನ್ನೋ ಒಂದು ಚಿಕಿತ್ಸೆಯನ್ನು ನೀಡಲಾಗಿ ಇವರು ಈಗ ನೋವಿನಿಂದ ಮುಕ್ತಿಯನ್ನು ಹೊಂದಿದ್ದಾರೆ ಮತ್ತು ಅವರು ಈಸಿಯಾಗಿ ನಡೆಯೋದಕ್ಕೆ ಬರ್ತಿದೆ. ಸೊ ಮುಂಚೆ ಒಂದು ಸ್ವಲ್ಪ ಹೊತ್ತು ಕೂತು ನಡಿಬೇಕಂತ ಹೇಳಿದರೆ ಬಹಳ ಕಷ್ಟದಿಂದ ಅವರು ನಡೀತಾ ಇದ್ದರು. ಇವರು ತಮ್ಮ ಅನಿಸಿಕೆಯನ್ನು ಹಂಚ್ಕೊಳ್ತಾರೆ. ಒಂದು ಸಲ ಅವರ ಅನಿಸಿಕೆಯನ್ನು ಕೇಳೋಣ. ಹೇಳ್ರಿ, ಯಾವಾಗಿಂದ ನಿಮ್ಗೆ ಅದು ನೋವು ಬರ್ತಿತ್ತು ಅಂತ ಹೇಳಿದ್ರಿ? ಸರ್, ನನಗೆ ಒಂದು ವರ್ಷದಿಂದ ನೋವಿನಿಂದ ಬಳಲ್ತಿದ್ದೆ ಸರ್ ನಾನು. ಇವಾಗ ನಿಮ್ಮ ಹತ್ರ ಬಂದ ಮೇಲೆ ಒಂದು ವಾರದಲ್ಲಿ ಎಲ್ಲ ಫುಲ್ ರಿಕವರಿ ಆಗಿದ್ದೀನಿ. ಬಟ್ ಓನ್ಲಿ ನಾವು ಮಾಡಿದ ಟ್ರೀಟ್ಮೆಂಟ್ ಅಗ್ನಿಕರ್ಮ ಅಂತ ಹೇಳಿ ನಿಮ್ಮ ಟ್ರೀಟ್ಮೆಂಟ್ಲಿಂದನೇ ಗುಣ ಆಗಿದೆ. ಹೌದು. ಮತ್ತು ಅದರಲ್ಲಿ ಏನಾರ ಇಂಗ್ಲೀಷ್ ಮೆಡಿಸಿನ್ ಕೊಟ್ಟಿವ ನಾವು ನಿಮಗೆ? ಇಲ್ಲ ಸರ್, ಒಂದು ಇಂಗ್ಲೀಷ್ ಮೆಡಿಸಿನ್ ಏನಿಲ್ಲ. ಮತ್ತು ಇಂಜೆಕ್ಷನ್ನು ಕೊಟ್ಟಿಲ್ಲ? ಇಲ್ಲ ಸರ್. ಓಕೆ, ಬರೀ ಇದರಿಂದ ನಿಮ್ಗೆ ಅದು ನೋವು ಈಗೇನು ಕಾಣಿಸ್ಕೊಳ್ತಾ ಇಲ್ಲ? ಈಗ ನಡೆ ಮುಂದೆ ಕಾಣಿಸ್ತಿಲ್ಲ ಅಥವಾ ಏನು? ಎಲ್ಲ ಯಾವಾಗಾದ್ರೂ ಯಾವಾಗೂ ನೋವಿಲ್ಲ ಸರ್. ಸ್ವಲ್ಪ ಎದ್ದೇಳಬೇಕಾದ್ರೆ ಸ್ವಲ್ಪ ನೋವು ಇರ್ತದೆ, ಅದು ಎಲ್ಲ ಕವರ್. ಮುಂಚೆ ಎಲ್ಲ ಒಂದು ಹೆಜ್ಜೆನೂ ಇಡಕ್ಕೆ ಆಗ್ತಿಲ್ಲ, ಎದ್ದೇಳಕ್ಕೆ ಆಗ್ತಿದ್ದಿಲ್ಲ ಸರ್. ಎಷ್ಟು ಕಡೆ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ರು ಅವಾಗೆಲ್ಲ? ನಾವೆಲ್ಲ ಗಜೇಂದ್ರಗಢದಲ್ಲಿ ಡಾಕ್ಟರ್ 2-3 ಸಲ ಡಾಕ್ಟರ್ ಹತ್ರ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೆ. 2 ಸಲ ಹಾಕ್ಸ್ಕೊಂಡಿದ್ದೆ, ಕಡಿಮೆ ಆಗಿದ್ದಿಲ್ಲ ಸರ್. ಮತ್ತೆ ನೋವಿನ ಗುಳಿಗೆ ಮಾತ್ರೆಗಳನ್ನೆಲ್ಲ ತೊಗೊಂಡಿದ್ದೀನಿ ಸರ್. ಕಡಿಮೆನೇ ಆಗ್ತಿದೆ. ಕಡಿಮೆ ಆಗಿಲ್ಲ. ನಾವು ಕೊಟ್ಟಿರೋಂಥದ್ದು ಎಲ್ಲನೂ ಆಯುರ್ವೇದಿಕ್ ಔಷಧಿಗಳನ್ನು ಕೊಟ್ಟಿದ್ದೀವಿ. ಹಾಂ ಸರ್. ಈಗ ಅವು ಗುಳಿಗೆಯನ್ನು ತೊಗೊಳ್ತಾ ಇದ್ರಲ್ಲ? ತೊಗೊಂಡಿದ್ದೀನಿ ಸರ್. ಕಂಪ್ಲೀಟ್ ಆಗಿದೆ. ಓಕೆ. ಮತ್ತು ಅದರಲ್ಲಿ ಕಲರ್ ಕೂಡ ಚೇಂಜ್ ಆಗಿದೆಲ್ಲ ನಿಮಗೆ? ಹಾಂ ಸರ್, ಕಲರ್ ಮೊದಲೆಲ್ಲ ಕಪ್ಪಾಗಿತ್ತು. ಹಾಂ ಸರ್. ಅದೆಲ್ಲನೂ ಎಲ್ಲ ರಕ್ತ ಆಡ್ತಿದ್ದಲ್ಲ ಸರ್. ಮುಟ್ಕೊಂಡ್ರೂ ಗೊತ್ತಾಗ್ತಿರ್ಲಿಲ್ಲ ಸರ್. ಅದು ಒಂಥರ ಬಿರುಸ್ ಕಾಣ್ತಿತ್ತು. ಒಳ್ಳೆ ಸರ್. ಆಲ್ಮೋಸ್ಟ್ ಈ ಥರ ನೋವಿದ್ದವ್ರಿಗೆ ಇಲ್ಲಿ ತೋರಿಸ್ಕೊಳಕ್ಕೆ ಹೇಳ್ತೀರಾ? ಹೇಳ್ತೀನಿ ಸರ್. ಇನ್ನೂ ಜನ ಮಿಸ್ಸಸ್ ಇದ್ದಾರೆ, ಅವ್ರಿಗೆಲ್ಲ ಹೇಳ್ತೀನಿ ಸರ್. ಥ್ಯಾಂಕ್ ಯು.